ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸುಮಲತಾ ಅಂಬರೀಶ್ ಒಬ್ರು ಕಾಂಗ್ರೆಸ್ ಮತ್ತೊಬ್ರು ಬಿಜೆಪಿ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸುಮಲತಾ ಅಂಬರೀಶ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಪ್ರಭಾ ಮಲ್ಲಿಕಾರ್ಜುನ್ಗೆ 49 ವರ್ಷ, ಸುಮಲತಾ ಅಂಬರೀಶ್ಗೆ 62. ಪ್ರಭಾಗಿಂತ ಸುಮಲತಾ 13 ವರ್ಷ ದೊಡ್ಡವರು. ಶಿಕ್ಷಣ: ಪ್ರಭಾ ಮಲ್ಲಿಕಾರ್ಜುನ್ BDS ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಸುಮಲತಾ ಅಂಬರೀಶ್ SSLC ವರೆಗೆ ಓದಿದ್ದಾರೆ. ಇವರಲ್ಲಿ ಹೆಚ್ಚು ಓದಿರೋದು ಪ್ರಭಾ. ಕ್ಷೇತ್ರ ಮತ್ತು ಹುದ್ದೆ: ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ. ಸುಮಲತಾ ಅಂಬರೀಶ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದೆ. ಗೆಲುವಿನ ಅಂತರ: 2024ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ 26,094 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 47.94% ಜನ ಪ್ರಭಾಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಅತ್ತ 2019ರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ 1,25,876 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 51% ಜನ ಸುಮಲತಾಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಬ್ಯಾಂಕ್ ಬ್ಯಾಲೆನ್ಸ್: ಪ್ರಭಾ ಮಲ್ಲಿಕಾರ್ಜುನ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 13.76 ಲಕ್ಷ ಹಣ ಹೊಂದಿದ್ದಾರೆ. ಸುಮಲತಾ ಅಂಬರೀಶ್ 1.31 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಬಂಗಾರ: ಪ್ರಭಾ ಮಲ್ಲಿಕಾರ್ಜುನ್ ಬಳಿ 3 ಕೆಜಿ 189 ಗ್ರಾಂನಷ್ಟು ಚಿನ್ನದ ಆಭರಣಗಳಿವೆ. ಇದರ ಮೌಲ್ಯ 1 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ ಬಳಿ 5.5 ಕೆಜಿಯಷ್ಟು ಬಂಗಾರ ಇದೆ. ಇದರ ಮೌಲ್ಯ 1.66 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸುಮಲತಾ ಬಳಿ. ಬೆಳ್ಳಿ: ಪ್ರಭಾ ಮಲ್ಲಿಕಾರ್ಜುನ್ ಬಳಿ ಬೆಳ್ಳಿ ಇಲ್ಲ. ಸುಮಲತಾ ಅಂಬರೀಶ್ ಬಳಿ 31 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 12 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸುಮಲತಾ ಅಂಬರೀಶ್ ಇಬ್ಬರ ಬಳಿಯೂ ವಜ್ರ ಇಲ್ಲ. ಮನೆ: ಪ್ರಭಾ ಮಲ್ಲಿಕಾರ್ಜುನ್ ಬೆಂಗಳೂರಲ್ಲಿ ಒಂದು ಮನೆ ಹೊಂದಿದ್ದಾರೆ. ಇದರ ಮೌಲ್ಯ ಬರೋಬ್ಬರಿ 21 ಕೋಟಿ. ಸುಮಲತಾ ಅಂಬರೀಶ್ ಬೆಂಗಳೂರಲ್ಲಿ 3 ಮನೆಗಳನ್ನ ಹೊಂದಿದ್ದಾರೆ. 3 ಮನೆಗಳ ಒಟ್ಟು ಮೌಲ್ಯ 17 ಕೋಟಿ. ಹೆಚ್ಚು ಮನೆಗಳಿರೋದು ಸುಮಲತಾ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಪ್ರಭಾ ಬಳಿ. ವಾಹನ: ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸುಮಲತಾ ಅಂಬರೀಶ್ ಇಬ್ಬರ ಹೆಸರಲ್ಲೂ ಸ್ವಂತ ವಾಹನ ಇಲ್ಲ. ಕೃಷಿ ಜಮೀನು: ಪ್ರಭಾ ಮಲ್ಲಿಕಾರ್ಜುನ್ ವಿಜಯನಗರ ಜಿಲ್ಲೆಯಲ್ಲಿ 47 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 1.54 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ ಹೆಸರಲ್ಲಿ ಕೃಷಿ ಜಮೀನು ಇಲ್ಲ. ಈ ವಿಚಾರದಲ್ಲಿ ಪ್ರಭಾ ಮುಂದಿದ್ದಾರೆ. ಕೃಷಿಯೇತರ ಸೈಟು: ಪ್ರಭಾ ಮಲ್ಲಿಕಾರ್ಜುನ್ ಬೆಂಗಳೂರಲ್ಲಿ ಒಂದು ಕೃಷಿಯೇತರ ಸೈಟು ಹೊಂದಿದ್ದಾರೆ. ಇದರ ಮೌಲ್ಯ 16 ಕೋಟಿ ರೂಪಾಯಿ. ಸುಮಲತಾ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲೂ ಪ್ರಭಾ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ: ಪ್ರಭಾ ಮಲ್ಲಿಕಾರ್ಜುನ್ ಹೆಸರಲ್ಲಿ ವಾಣಿಜ್ಯ ಕಟ್ಟಡಗಳಿಲ್ಲ. ಸುಮಲತಾ ಅಂಬರೀಶ್ ಮೈಸೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇದರ ಮೌಲ್ಯ 41 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್: ಪ್ರಭಾ ಮಲ್ಲಿಕಾರ್ಜುನ್ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 2.65 ಕೋಟಿ ಹಣ ಹೊಂದಿದ್ದಾರೆ. ಸುಮಲತಾ ಅಂಬರೀಶ್ 82.46 ಲಕ್ಷ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ಪ್ರಭಾ ಮಲ್ಲಿಕಾರ್ಜುನ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 2.02 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸುಮಲತಾ ಅಂಬರೀಶ್ 61 ಲಕ್ಷ ಸಾಲ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ: ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 44 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ.
ಸುಮಲತಾ ಅಂಬರೀಶ್ ತಮ್ಮ ಬಳಿ 23 ಕೋಟಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ನೇ ಹೆಚ್ಚು ಶ್ರೀಮಂತೆ. ಆಸ್ತಿಯ ದೊಡ್ಡ ಪಾಲು ಪ್ರಭಾ ಮಲ್ಲಿಕಾರ್ಜುನ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 21 ಕೋಟಿ ಆಸ್ತಿಯನ್ನ ಮನೆ ರೂಪದಲ್ಲಿ ಹೊಂದಿದ್ದಾರೆ. ಸುಮಲತಾ ಅಂಬರೀಶ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಮನೆಗಳದ್ದು. 17 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ಪ್ರಭಾ ಮಲ್ಲಿಕಾರ್ಜುನ್ 97 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ 1.64 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ ಪ್ರಭಾ ಮಲ್ಲಿಕಾರ್ಜುನ್ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಸುಮಲತಾರ ವಾರ್ಷಿಕ ಆದಾಯ 1,33,15,000 ಅಂದ್ರೆ ತಿಂಗಳಿಗೆ ಸರಾಸರಿ 11,08,000, ದಿನಕ್ಕೆ 37,000 ಆಗುತ್ತೆ. ಗಂಡ ಮತ್ತು ಮಕ್ಕಳು ಪ್ರಭಾರ ಗಂಡ SS ಮಲ್ಲಿಕಾರ್ಜುನ್, ಇವರಿಗೆ 3 ಮಕ್ಕಳು. ಸುಮಲತಾರ ಗಂಡ ದಿವಂಗತ ಅಂಬರೀಶ್, ಇವರಿಗೆ ಒಬ್ಬ ಮಗ. ಜಾತಿ ಅಥವಾ ಸಮುದಾಯ ಪ್ರಭಾ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದವರು. ಸುಮಲತಾ ಅಂಬರೀಶ್ ಬಲಿಜ ನಾಯ್ಡು ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ನಾಯಕಿ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿ ನಾಯಕಿ ಸುಮಲತಾ ಅಂಬರೀಶ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಪ್ರಭಾ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸುಮಲತಾ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ನಾಯಕಿ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.